ವಕೀಲರಿಗೆ ಸದ್ಯಕ್ಕೆ ಕಪ್ಪು ಕೋಟ್ನಿಂದ ವಿನಾಯಿತಿ. ರಾಜ್ಯದಲ್ಲಿ ತಾಪಮಾನ ಏರಿಕೆಯ ಪರಿಣಾಮವಾಗಿ ವಕೀಲರಿಗೆ ಕಪ್ಪು ಕೋಟ್ ಧರಿಸಲು ಹೈಕೋರ್ಟ್ನಿಂದ 2.5 ತಿಂಗಳ ಮಟ್ಟಿಗೆ ವಿನಾಯಿತಿ ನೀಡಲಾಗಿದೆ. ರಾಜ್ಯದಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕಪ್ಪು ಕೋಟ್ ಧರಿಸಿ ಕಲಾಪದಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲವೆಂದು ರಾಜ್ಯ ವಕೀಲರ ಪರಿಷತ್ ಹಾಗೂ ಬೆಂಗಳೂರು ಬಾರ್ ಅಸೋಸಿಯೇಷನ್ ಪ್ರಮುಖರು ಹೈಕೋರ್ಟ್ಗೆ ಮನವಿ ಮಾಡಿದ್ದು, ಮಾರ್ಚ್ 15ರಿಂದ ಮೇ 31ರವರೆಗೆ ವಕೀಲರ ಸಮವಸ್ತ್ರದಲ್ಲಿ ಕಪ್ಪು ಕೋಟ್ ಧರಿಸಲು ಹೈಕೋರ್ಟ್ ವಿನಾಯಿತಿ ನೀಡಿದೆ. ಬಿಳಿಯ ಅಂಗಿ ಮತ್ತು ಕುತ್ತಿಗೆ ಪಟ್ಟಿಯನ್ನು ಧರಿಸಿ ಕಲಾಪದಲ್ಲಿ ಭಾಗವಹಿಸಬಹುದಾಗಿದ್ದು, ಈ ಕುರಿತಂತೆ ಮಾತನಾಡಿದ ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷರಾದ ಎಂ.ಎ. ನಿರಂಜನ್ ಮತ್ತಿತರರು ಉಚ್ಚ ನ್ಯಾಯಾಲಯದ ತೀರ್ಮಾನವನ್ನು ಸ್ವಾಗತಿಸಿದ್ದಾರೆ. ಈಗ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ವಿಪರೀತ ಏರುತ್ತಿರುವ ತಾಪಮಾನದ ಹಿನ್ನೆಲೆಯಲ್ಲಿ ಮೊದಲೆಲ್ಲ ನಾವು ಮಾರ್ಚ್ ತಿಂಗಳಲ್ಲಿ ಇನ್ನೂ ಚಳಿಯ ವಾತಾವರಣದಿಂದ ನಿಧಾನವಾಗಿ ಬೇಸಿಗೆಯತ್ತ ಕಾಲಿಡ್ತಾ ಇದ್ದೋ. ಈಗ ನೋಡಿದರೆ ಮೊದಲ ಹಾಗೆ ಕರಾವಳಿ ಪ್ರದೇಶ ಮತ್ತು ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಮಲೆನಾಡು ಪ್ರದೇಶ, ಕೊಡಗಿನಂಥ ಸ್ಥಳಗಳಲ್ಲೂ ವಿಪರೀತ ಉಷ್ಣಾಂಶ ಏರಿಕೆ ಆಗಿರುವ ಹಿನ್ನೆಲೆಯಲ್ಲಿ ಮತ್ತು ಕರ್ನಾಟಕದಾದ್ಯಂತ ಕೆಲವು ಕಡೆ 40-42 ಡಿಗ್ರಿ ತಾಪಮಾನ ಇವತ್ತು ಇರುವ ಹಿನ್ನೆಲೆಯಲ್ಲಿ ನಮ್ಮ ಬೆಂಗಳೂರು ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ನಮ್ಮ ಕರ್ನಾಟಕ ವಕೀಲರ ಪರಿಷತ್ನ ಅಧ್ಯಕ್ಷರ ಒಂದು ಮನವಿ ಮೇರೆಗೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಅದರ ಫುಲ್ ಬೆಂಚ್ ಡಿಸಿಷನ್ ಅಂದರೆ ಫುಲ್ ಕೋರ್ಟ್ ಮೀಟಿಂಗ್ನಲ್ಲಿ ಇದೇ ತಿಂಗಳು ಮಾರ್ಚ್ 15ರಿಂದ ಮೇ 31ರವರೆಗೆ ಎಲ್ಲ ಕರ್ನಾಟಕದ ಎಲ್ಲ ವಕೀಲರ ಸಮುದಾಯದವರು ತಮ್ಮ ಕರಿಕೋಟನ್ನು ದಿನನಿತ್ಯ ನಾವು ಧರಿಸುವಂಥ ನಮ್ಮ ಪ್ರಾಯಶಃ ನಮ್ಮ ಗೌರವ ಸಂಕೇತ, ನಮಗೆ ಅತ್ಯಂತ ನಮ್ಮ ಒಂದು ವೃತ್ತಿ ಜೀವನದ ಸಂಕೇತ, ಅದನ್ನು ಇಲ್ಲದೆ ಅಂದರೆ ರೆಗ್ಯುಲರ್ ಯೂನಿಫಾರ್ಮ್ ಅಂದರೆ ನಮ್ಮ ವೈಟ್ ಶರ್ಟು ಮತ್ತು ನಮ್ಮ ಈ ಬ್ಯಾಂಡನ್ನು ಹಾಕಿಕೊಂಡು ನ್ಯಾಯಾಲಯದ ಕಲಾಪದಲ್ಲಿ ಭಾಗವಹಿಸ್ಬೋದು ಅಂತ ಹೇಳುವಂಥ ಒಂದು ವಿನಾಯಿತಿಯನ್ನು ನೀಡಿದ್ದಾರೆ. ಪ್ರಾಯಶಃ ಇದು ಸ್ವಾಗತಾರ್ಹ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ಕರಿ ಬಣ್ಣ ಹೆಚ್ಚಿನ ಹೀಟ್, ಇಟ್ ಅಬ್ಸಾರ್ಬ್ಸ್ ಮೋರ್ ಹೀಟ್, ಅಂದರೆ ಇನ್ನೂ ಹೆಚ್ಚಿನ ಉಷ್ಣಾಂಶವನ್ನು ಸೆಳೆಯುವಂಥ ಬಣ್ಣಕ್ಕೆ ಅದರಿರೋದರಿಂದ ಪ್ರಾಯಶಃ ಎಲ್ಲ ವಕೀಲರ ಮಿತ್ರರು ಈ ಮುಂದಿನ 2 ತಿಂಗಳು ಈ ಉಷ್ಣಾಂಶದಿಂದ ಪಾರಾಗುವಂಥ ಒಂದು ಅವಕಾಶ ನಮ್ಮ ನ್ಯಾಯಾಲಯ ಒದಗಿಸಿಕೊಟ್ಟಿದೆ. ಇದಕ್ಕೆ ನಾವು ಧನ್ಯವಾದವನ್ನು ಸಲ್ಲಿಸ್ತೇವೆ.